ಸಿಎಂ ಅವರು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಇಕ್ಬಾಲ್ ಹುಸೇನ್ ಅವರು ಬಜೆಟ್ ನಮಗೆ ತೃಪ್ತಿ ತಂದಿಲ್ಲ, ಅದು ಕಾಪಿ ಪೇಸ್ಟ್ ಬಜೆಟ್ ಅಂತ ಗಂಭೀರವಾದಂತ ಆರೋಪ ನೋಡ್ರಿ, ಶಾಸಕರು 5 ಬೆರಳು ಒಂದೇ ತರ ಇರಲ್ಲ, ಕೆಲವ್ರಿಗೆ ಇರ್ತಾರೆ, ಆ ತರ ಇರ್ಬೋದು. ನಮ್ಮಲ್ಲಂತೂ ನಾವೆಲ್ಲರೂ ಸರಿ ಇದೀವಿ. 99% ಹೇಳ್ತಾ ಇದ್ದೀವಿ. ರಾಜ್ಯದ ಬಜೆಟ್ ನಾವು ಇವತ್ತು ನಮ್ಮೆಲ್ಲ 99% MLAಗಳು ಹೇಳ್ತಾ ಇದ್ದೀವಿ, ಎಲ್ಲ 100% ಓಕೆ ಇದೆ. ಸಚಿವ ಸ್ಥಾನಕ್ಕಾಗಿ ಸಿಎಂ ಡಿಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕರೆಲ್ಲ ಒಂದ್ ಕಡೆ ಸೇರ್ತೀರಾ, ಇನ್ನೊಂದ್ ಕಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸುವಂತ ಶಾಸಕರು ಬಜೆಟ್ ಅದಿದೇನಿಲ್ಲ ಕಾಪಿ ಬಜೆಟ್ ಅಂತಾರೆ. ಏನ್ ಸರ್ ಇದು? ಆ ತರ ಏನಿದ್ರೆ ಅವ್ನ ಪಕ್ಷದಿಂದ ಹೊರಗೆ ಹಾಕೋದು ಒಳ್ಳೇದು ಅಷ್ಟೇ. ಸಿಎಂ ಅವರು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಇಕ್ಬಾಲ್ ಹುಸೇನ್ ಅವರು ಬಜೆಟ್ ನಮಗೆ ತೃಪ್ತಿ ತಂದಿಲ್ಲ, ಅದು ಕಾಪಿ ಪೇಸ್ಟ್ ಬಜೆಟ್ ಅಂತ ಗಂಭೀರವಾದಂತ ಆರೋಪ ನೋಡ್ರಿ, ಶಾಸಕರು 5 ಬೆರಳು ಒಂದೇ ತರ ಇರಲ್ಲ, ಕೆಲವ್ರಿಗೆ ಇರ್ತಾರೆ, ಆ ತರ ಇರ್ಬೋದು. ನಮ್ಮಲ್ಲಂತೂ ನಾವೆಲ್ಲರೂ ಸರಿ ಇದೀವಿ. 99% ಹೇಳ್ತಾ ಇದ್ದೀವಿ. ರಾಜ್ಯದ ಬಜೆಟ್ ನಾವು ಇವತ್ತು ನಮ್ಮೆಲ್ಲ 99% MLAಗಳು ಹೇಳ್ತಾ ಇದ್ದೀವಿ, ಎಲ್ಲ 100% ಓಕೆ ಇದೆ. ಸಚಿವ ಸ್ಥಾನಕ್ಕಾಗಿ ಸಿಎಂ ಡಿಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕರೆಲ್ಲ ಒಂದ್ ಕಡೆ ಸೇರ್ತೀರಾ, ಇನ್ನೊಂದ್ ಕಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸುವಂತ ಶಾಸಕರು ಬಜೆಟ್ ಅದಿದೇನಿಲ್ಲ ಕಾಪಿ ಬಜೆಟ್ ಅಂತಾರೆ. ಏನ್ ಸರ್ ಇದು? ಆ ತರ ಏನಿದ್ರೆ ಅವ್ನ ಪಕ್ಷದಿಂದ ಹೊರಗೆ ಹಾಕೋದು ಒಳ್ಳೇದು ಅಷ್ಟೇ. ಸಿಎಂ ಅವರು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಇಕ್ಬಾಲ್ ಹುಸೇನ್ ಅವರು ಬಜೆಟ್ ನಮಗೆ ತೃಪ್ತಿ ತಂದಿಲ್ಲ, ಅದು ಕಾಪಿ ಪೇಸ್ಟ್ ಬಜೆಟ್ ಅಂತ ಗಂಭೀರವಾದಂತ ಆರೋಪ ನೋಡ್ರಿ, ಶಾಸಕರು 5 ಬೆರಳು ಒಂದೇ ತರ ಇರಲ್ಲ, ಕೆಲವ್ರಿಗೆ ಇರ್ತಾರೆ, ಆ ತರ ಇರ್ಬೋದು. ನಮ್ಮಲ್ಲಂತೂ ನಾವೆಲ್ಲರೂ ಸರಿ ಇದೀವಿ. 99% ಹೇಳ್ತಾ ಇದ್ದೀವಿ. ರಾಜ್ಯದ ಬಜೆಟ್ ನಾವು ಇವತ್ತು ನಮ್ಮೆಲ್ಲ 99% MLAಗಳು ಹೇಳ್ತಾ ಇದ್ದೀವಿ, ಎಲ್ಲ 100% ಓಕೆ ಇದೆ. ಸಚಿವ ಸ್ಥಾನಕ್ಕಾಗಿ ಸಿಎಂ ಡಿಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕರೆಲ್ಲ ಒಂದ್ ಕಡೆ ಸೇರ್ತೀರಾ, ಇನ್ನೊಂದ್ ಕಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸುವಂತ ಶಾಸಕರು ಬಜೆಟ್ ಅದಿದೇನಿಲ್ಲ ಕಾಪಿ ಬಜೆಟ್ ಅಂತಾರೆ. ಏನ್ ಸರ್ ಇದು? ಆ ತರ ಏನಿದ್ರೆ ಅವ್ನ ಪಕ್ಷದಿಂದ ಹೊರಗೆ ಹಾಕೋದು ಒಳ್ಳೇದು ಅಷ್ಟೇ.